ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 17/2/2026ಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಪ್ರಶ್ನೆ ಸಂಖ್ಯೆ 1. ಶತ್ರು ಡ್ರೋನ್, ಡ್ರೋನ್ ಅಂತ ಆಗಬೇಕಿತ್ತು. ಡ್ರೋನ್ಗಳನ್ನ ಹೊಡೆದುರುಳಿಸಲು ಲೇಸರ್ ಆಯುಧವನ್ನ ಬಳಸಿದ ಮೊದಲ ದೇಶ ಯಾವುದು ಅಂತೇಳಿ, ಅದು ಇಸ್ರೇಲ್ ದೇಶ. ಪ್ರಶ್ನೆ ಸಂಖ್ಯೆ 2. 2025-28ರ ಅವಧಿಗೆ ಅಂತಾರಾಷ್ಟ್ರೀಯ ಆಡಳಿತ ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷತೆಯನ್ನ ಯಾವ ದೇಶ ಪಡೆದುಕೊಂಡಿದೆ? ಅದು ನಮ್ಮ ಭಾರತ ದೇಶ. ಥರ್ಡ್ ಒನ್, ದಶ ಅವತಾರವು ಯಾವ ಭಾರತೀಯ ರಾಜ್ಯದಿಂದ ಬಂದಂತಹ ಸಾಂಪ್ರದಾಯಿಕ ಜಾನಪದ ರಂಗಭೂಮಿ ರೂಪವಾಗಿದೆ? ಅದು ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯ. ಪ್ರಶ್ನೆ ಸಂಖ್ಯೆ 4. ಇತ್ತೀಚೆಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮಾಡ್ತಾನ ಸ್ತ್ರೀಯರ ಖಾತೆಗೆ 10,000 ರೂಪಾಯಿ ಅಮೌಂಟ್ ಅನ್ನ ಜಮಾ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಈ ಒಂದು ಯೋಜನೆಯಲ್ಲಿ ಯಾವುದು ಮಹಿಳಾ ರೋಜ್ಗಾರ್ ಯೋಜನಾ ಅಡಿಯಲ್ಲಿ 25 ಲಕ್ಷ ಮಹಿಳೆಯರ ಖಾತೆಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತಲಾ 10,000 ರೂಪಾಯಿಯನ್ನ ಸಂದಾಯವನ್ನ ಮಾಡಲಾಗಿದೆ. ಇದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಆದ ದೇಶದ ಹಲವಾರು ರಾಜ್ಯಗಳಲ್ಲಿ ಮಹಿಳೆಯರ ಖಾತೆಗೆ ಮಾಸಿಕವಾಗಿ ಹಣವನ್ನು ನೀಡುವಂತಹ ಹಲವಾರು ಸ್ಕೀಮ್ಗಳಿವೆ. ಉದಾಹರಣೆಗೆ ಇಲ್ಲಿ ನಮ್ಮಲ್ಲಿ ಗೃಹಲಕ್ಷ್ಮಿ ಇದೆಯಲ್ಲ, ಪ್ರತಿ ತಿಂಗಳು 2,000 ರೂಪಾಯಿ ಅಮೌಂಟ್ ಏನ್ ಜಮಾ ಆಗುತ್ತಲ್ಲ, ಅಂತಹ ಸ್ಕೀಮ್ಗಳು ಮಧ್ಯಪ್ರದೇಶದಲ್ಲಿ ಲಾಡ್ನಿ ಬನಹಾ ಅಂತೇಳಿ ಅಲ್ಲಿ 15 ರೂಪಾಯಿ ಜಮಾ ಮಾಡಲಾಗ್ತದೆ. ಇನ್ನು ಮಹಾರಾಷ್ಟ್ರದಲ್ಲಿ ಲಾಡಿ ಬಹಿನ್ ಅಂತೇಳಿ ಅಲ್ಲಿ 15 ರೂಪಾಯಿ ಜಮಾ ಮಾಡಲಾಗ್ತದೆ. ಇನ್ನು ತಮಿಳುನಾಡೊಳಗ ಉಮಯಿ ತೋಗೈ ಅಂತೇಳಿ 1,000 ರೂಪಾಯಿ ಅಮೌಂಟ್ ಜಮಾ ಮಾಡಲಾಗ್ತದೆ. ಹರಿಯಾಣದಲ್ಲಿ ಲ್ಯಾಂಡೋ ಅಲ್ಲಿ 2,100 ರೂಪಾಯಿ ಅಮೌಂಟ್ ಅನ್ನ ಮಹಿಳೆಯ ಖಾತೆಗೆ ಜಮಾ ಮಾಡಲಾಗ್ತದೆ. ಇನ್ನು ಒಡಿಶಾದಲ್ಲಿ ಸುಭದ್ರಾ ಅಂತೇಳಿ 833 ರೂಪಾಯಿ ಅಮೌಂಟ್ ಅನ್ನ ಜಮಾ ಮಾಡಲಾಗುತ್ತದೆ. ಜಾರ್ಖಂಡ್ ಒಳಗ ಮೈಯಾ ಸನ್ಮಾನ್ ಅಂತೇಳಿ 2,500 ರೂಪಾಯಿ ಜಮಾ ಮಾಡಲಾಗ್ತದೆ. ಛತ್ತೀಸ್ಗಢದಲ್ಲಿ ಮಹತಾರಿ ವಂದನ್ ಯೋಜನೆ ಅಂತೇಳಿ 1,000 ರೂಪಾಯಿ. ಪಶ್ಚಿಮ ಬಂಗಾಳ ಒಳಗ ಲಕ್ಷ್ಮೀ ಭಂಡಾರ ಅಂತೇಳಿ 1,700 ರೂಪಾಯಿ. ತೆಲಂಗಾಣ ಒಳಗ ಮಹಾಲಕ್ಷ್ಮಿ ಅಂತೇಳಿ 2,500 ರೂಪಾಯಿ. ಅದೇ ರೀತಿ ಆಸಾಂದೊಳಗ ವರನಂದೋಯಿ ಅಂತೇಳಿ 1,250 ರೂಪಾಯಿ. ಹಿಮಾಚಲ ಪ್ರದೇಶದಲ್ಲಿ ಇಂದಿರಾ ಸನ್ಮಾನ್ ಅಂತೇಳಿ 1,500 ರೂಪಾಯಿ ಅಮೌಂಟ್ ಅನ್ನ ಮಾಸಿಕವಾಗಿ ಮಹಿಳೆಯರ ಖಾತೆಗೆ ಜಮಾ ಮಾಡುವಂತ ಕೆಲಸವನ್ನ ವಿವಿಧ ರಾಜ್ಯಗಳು ವಿವಿಧ ಯೋಜನೆಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಈ ಹಣವನ್ನ ಹಾಕುವಂತ ಕೆಲಸವನ್ನ ಈ ರಾಜ್ಯಗಳು ಮಾಡಿವೆ. ಇತ್ತೀಚೆಗೆ ಶಿವಲಿಂಗ ಪ್ರಶಸ್ತಿಯನ್ನ ಪಡೆದುಕೊಂಡಂತ ವ್ಯಕ್ತಿ ಯಾರಂತಂದ್ರ ಸರಸ್ವತಿ ಹೆಗಡೆ ಅಂತೇಳಿ. ಈ ಶಿವಲಿಂಗ ಪ್ರಶಸ್ತಿಯು 10,000 ರೂಪಾಯಿ ಹಣ ಮತ್ತು ಫಲಕವನ್ನ ಒಳಗೊಂಡಿದೆ. ಇದನ್ನ ವಚನ ಜ್ಯೋತಿ ಬಳಗದ ಸ್ಥಾಪಕ ಪಂಡಿತ್ KP ಶಿವಲಿಂಗಯ್ಯ ನೀಡಲಾಗುವಂತ ಒಂದು ಪ್ರಶಸ್ತಿ ಆಗಿದೆ. ಇನ್ನ ಹೆಚ್ಚು ಅಪಘಾತ ಸಂಭವಿಸುವ ವಲಯಗಳನ್ನ ಹೊಂದಿರುವಂತಹ ರಾಜ್ಯಗಳ ಪಟ್ಟಿಯನ್ನು ನಾವು ಗಮನಿಸೋಣ. ಅಂದ್ರ ರಸ್ತೆ ಅಪಘಾತ ಏನಾಗ್ತಾವಲ್ಲ, ಹೆಚ್ಚು ಅಪಘಾತವಾಗುವಂತ ವಲಯಗಳನ್ನ ಹೊಂದಿರುವಂತಹ ರಾಜ್ಯಗಳಲ್ಲಿ ಮೊದಲ ಸ್ಥಾನವನ್ನ ಹೊಂದಿರುವಂತಹ ರಾಜ್ಯ ಯಾವ್ದಂದ್ರ ಅದು ಉತ್ತರ ಪ್ರದೇಶ ಮೊದಲ ಸ್ಥಾನವನ್ನ ಹೊಂದಿದೆ. ತಮಿಳುನಾಡು 2ನೇ ಸ್ಥಾನವನ್ನು ಹೊಂದಿದೆ. ತೆಲಂಗಾಣ 3ನೇ ಸ್ಥಾನ. ಪಂಜಾಬ್ 4. ಪಶ್ಚಿಮ ಬಂಗಾಳ 5ನೇ ಸ್ಥಾನ. ಕರ್ನಾಟಕ 6ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇದೇನು ರಸ್ತೆ ಅಪಘಾತ ಸಂಭವಿಸುವಂತ ವಲಯಗಳನ್ನ ಹೊಂದಿರುವಂತ ಟಾಪ್ 6 ರಾಜ್ಯಗಳು. 7th one, ಕೃತಕ ಬುದ್ಧಿಮತ್ತೆ ಕಂಪನಿ ಆಂಥ್ರೋಪಿಕ್ ಭಾರತದಲ್ಲಿ ಮೊದಲ ಬಾರಿಗೆ ಯಾವ ನಗರದಲ್ಲಿ ತನ್ನ ಕಚೇರಿಯನ್ನ ತೆರೆಯುವಂತ ಕೆಲಸವನ್ನ ಮಾಡ್ತಾ ಇದೆ? ಅದು ಬೆಂಗಳೂರು. ಇನ್ನು ಅತಿ ಪ್ರಮುಖವಾಗಿ ಇತ್ತೀಚೆಗೆ ಭಾರತದೊಳಗ 34 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗವನ್ನ ಉತ್ಪಾದನೆ ಮಾಡುವಂತ ಕೆಲಸವನ್ನ ನಮ್ಮ ಬ್ರಹ್ಮಪುತ್ರ ನದಿಯಲ್ಲಿ ಮಾಡಲಾಗುತ್ತಿದೆ. ಅದರ ಬಗ್ಗೆ ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೇನೆ. ಈಗ
ಅದೇ ಅದೇ ರೀತಿ ಇರುವಂತ ಜಗತ್ ವಿಖ್ಯಾತ ಜಲ ಸುರಂಗದ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಜಪಾನ್ ಒಳಗ ಸೈಕನ್ ಅಂತೇಳಿ ಇದು ಅತಿ ಉದ್ದದ ಜಲ ಸುರಂಗ. ಇದರ ಉದ್ದ 53.85 ಕಿಲೋಮೀಟರ್ ಇದೆ. ಇದು ಅತಿ ಉದ್ದವಾದಂತ ಜಲ ಸುರಂಗ ಮಾರ್ಗ. ಇನ್ನು ಯುಕೆ ಮತ್ತು ಫ್ರಾನ್ಸ್ ಅಲ್ಲಿ ಸಮುದ್ರದಲ್ಲಿ 37.9 ಕಿಲೋಮೀಟರ್ ಮಾರ್ಗ ಇದೆ. ಇನ್ನು ಫೈಗೋ ದ್ವೀಪದಲ್ಲಿ ಚೆಲ್ಲಿ ಪೀಸ್ ಅಂತೇಳಿ ಖ್ಯಾತಿಯ ಸಮುದ್ರ ತಳದ 70 ಮೀಟರ್ ಆಳದಲ್ಲಿ ಸುರಂಗ ಮಾರ್ಗವನ್ನ ಮಾಡಲಾಗಿದೆ. ಇನ್ನು ನಾರ್ವೆ ದೇಶದಲ್ಲಿ 293 ಮೀಟರ್, ಜಪಾನ್ ನಲ್ಲಿ ಟೋಕಿಯೋ ಬೈ ಅಕ್ವಾ ಲೈನ್ ನಲ್ಲಿ 9.6 ಕಿಲೋಮೀಟರ್ ಅಲ್ಲಿ ಸುರಂಗ ಮಾರ್ಗವನ್ನ ಮಾಡಲಾಗಿದೆ. ನೀವೇನ್ ಮಾಡ್ಬೇಕು, ಎಕ್ಸಾಮಿನ ದೃಷ್ಟಿಯಿಂದ ಅತಿ ಉದ್ದದ ಜಲಮಾರ್ಗ ಯಾವುದು ಅಂತ ಕೇಳಿದ್ರೆ ನೀವೇನ್ ಮಾಡ್ಬೇಕು, ಜಪಾನ್ ಅಂತೇಳಿ ಉತ್ತರವನ್ನ ಟಿಕ್ ಮಾಡ್ಬೇಕಾಗ್ತದ. ಏನ ಈ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ. ಇನ್ನು ಪ್ರಶ್ನೆ ಸಂಖ್ಯೆ 9, ಭಾರತದ ಪ್ರಪ್ರಥಮ ಗೋ ಸಂಗ್ರಹಾಲಯ ಎಲ್ಲಿ ಸ್ಥಾಪಿಸಲಾಗುತ್ತಿದೆ? ಇದನ್ನ ಉತ್ತರ ಪ್ರದೇಶದ ಮಥುರಾದಲ್ಲಿನ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪಶುಸಂಗೋಪನಾ ವಿಜ್ಞಾನ ವಿವಿ ಕ್ಯಾಂಪಸ್ ನಲ್ಲಿ ಭಾರತದ ಪ್ರಥಮ ಗೋ ಸಂಗ್ರಹಾಲಯವನ್ನ ಸ್ಥಾಪನೆಯನ್ನ ಮಾಡಲಾಗ್ತಾ ಇದೆ. 11, ವಿಶ್ವ ಮಾನವ ಚೇತನ ದಿನವನ್ನ ಪ್ರತಿ ವರ್ಷ ಫೆಬ್ರವರಿ 17ರಂದು ಆಚರಣೆಯನ್ನ ಮಾಡಲಾಗ್ತದೆ. ಈ ಒಂದು ದಿನವನ್ನ 2003ರಲ್ಲಿ ಮೈಕಲ್ ಲೇವಿ ರವರು ವಿಶ್ವ ಮಾನವ ಚೇತನ ದಿನವನ್ನ ಪ್ರಾರಂಭವನ್ನ ಮಾಡಿದ್ರು. ಪ್ರಶ್ನೆ ಸಂಖ್ಯೆ 11, ಭಾರತದ ಯುಪಿಐ ವಹಿವಾಟು 57% ಯುಪಿಐ ಮೂಲಕ ನಾವೇ ಮಾಡ್ತೀವಿ. ಹಣವನ್ನ ವಹಿವಾಟವನ್ನ ಮಾಡುವಂತಹ ಒಂದು ಕಾಲ ಈಗ ಪ್ರಸ್ತುತವಾಗಿ ಇಷ್ಟು ನಾವು ಯುಪಿಐ ಮೂಲಕ ಹಣವನ್ನ ವಹಿವಾಟವನ್ನ ಮಾಡ್ತಾ ಇದ್ದೇವೆ. ಈ ಒಂದು ಯುಪಿಐ ಅನ್ನ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಅಂತೇಳಿ ಇದು 2016ರಲ್ಲಿ ಈ ಯುಪಿಐ ಅನ್ನ ಪ್ರಾರಂಭವನ್ನ ಮಾಡ್ತದ. ಪ್ರಶ್ನೆ ಸಂಖ್ಯೆ 12, ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದ ದಕ್ಷಿಣದಲ್ಲಿರುವ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ನಲ್ಲಿ ಮೂಲ ಸೌಕರ್ಯಗಳನ್ನ ನಿರ್ಮಿಸುವ ಕೇಂದ್ರದ 80,000 ಕೋಟಿ ಗಾತ್ರದ ಯೋಜನೆಗೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಹಸಿರು ನಿಶಾನೆಯನ್ನ ತೋರಿದೆ. ಹೀಗಾಗಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಸ್ಥಾಪನೆಯಾಗಿದ್ದು 2010ರಲ್ಲಿ ಸ್ಥಾಪನೆಯನ್ನ ಮಾಡಲಾಗ್ತದ. ಪ್ರಶ್ನೆ ಸಂಖ್ಯೆ 13, 39ನೆಯ ಆಫ್ರಿಕನ್ ಯೂನಿಯನ್ ಶೃಂಗಸಭೆ ಎಲ್ಲಿ ನಡೀತಾ ಇದೆ? ಅದು ಇಥಿಯೋಪಿಯಾದಲ್ಲಿ ನಡೀತಾ ಇದೆ. ಪ್ರಶ್ನೆ ಸಂಖ್ಯೆ 14, ದೆಹಲಿಯಲ್ಲಿ ಭೂ ಆಧಾರ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಲ್ಲಿ 14 ಅಂಕಿಯ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನ ನೀಡುವುದರ ಮೂಲಕ ಆ ಭೂಮಿಯನ್ನ ಆಧಾರ ಮಾಡುವಂತ ಕೆಲಸವನ್ನ ದೆಹಲಿ ಸರ್ಕಾರ ಮಾಡ್ತಾ ಇದೆ. ಪ್ರಶ್ನೆ ಸಂಖ್ಯೆ 15, ಈ ವರ್ಷದ ಮೊದಲ ಸೂರ್ಯಗ್ರಹಣ ಮೊನ್ನೆ ತಾನೆ ಆಯ್ತು. ಇದು ಮೊದಲ ಕಂಕಣ ಸೂರ್ಯಗ್ರಹಣ ಸಂಭವಿಸಿದ್ದು ಇದು ಅಂಟಾರ್ಟಿಕಾ ಮತ್ತು ದಕ್ಷಿಣ ಗೋಲಾರ್ಧದಲ್ಲಿ ಗೋಚರಣೆ ಆಗಿದೆ. ಈ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಕಂಡು ಬಂದಿಲ್ಲ. ಇದನ್ನ ಗಮನಿಸಬೇಕು, ಇದು ಇಂಡಿಯಾದಲ್ಲಿ ಕಂಡು ಬಂದಿಲ್ಲ. ಪ್ರಶ್ನೆ ಸಂಖ್ಯೆ 16, ಭವ್ಯ ಭಾರತ ಭೂಷಣ ಪ್ರಶಸ್ತಿಯನ್ನ ಸದ್ಗುರು ಜಂಗಿ ವಾಸುದೇವ್ ರವರು ಈ ಹೊಸ ರಾಷ್ಟ್ರೀಯ ಗೌರವವನ್ನ ಪ್ರಾರಂಭವನ್ನ ಮಾಡಿದ್ದಾರೆ. ಪ್ರಶ್ನೆ ಸಂಖ್ಯೆ 17, ಭಾರತದ ಮೊದಲ ಜೈನ್ ಜಾದವ್ ಮಹೋತ್ಸವವನ್ನ ಮಾರ್ಚ್ 6ರಿಂದ 8ರ ತನಕ ಎಲ್ಲಿ ನಡೆಯಲಿದೆ? ಅದು ರಾಜಸ್ಥಾನದ ಜೈಸಲ್ಮೇರಲ್ಲಿ ನಡೆಯುತ್ತದೆ. ಪ್ರಶ್ನೆ ಸಂಖ್ಯೆ 18, ಸದನದಲ್ಲಿ ಪೂರ್ಣ ವಂದೇ ಮಾತರಂ ಗೀತೆಯನ್ನ ಹಾಡಿದ ಮೊದಲ ರಾಜ್ಯ ಯಾವುದು? ಅದು ಮಧ್ಯಪ್ರದೇಶ ರಾಜ್ಯ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನ್ ಮಾಡಿತ್ತು, ವಂದೇ ಮಾತರಂ ಗೀತೆಯನ್ನ ಹಾಡುವುದು ಕಡ್ಡಾಯ ಅಂತೇಳಿ ಏನ್ ಆದೇಶವನ್ನ ಮಾಡಿತ್ತಲ್ಲ, ಅದಕ್ಕೆ ಅನುಗುಣವಾಗಿ ಮೊದಲ ಬಾರಿಗೆ ಸದನದಲ್ಲಿ ವಂದೇ ಮಾತರಂ ಗೀತೆಯನ್ನ ಹಾಡಿದ ಮೊದಲ ರಾಜ್ಯ ಯಾವಂತಂದ್ರ ಅದು ಮಧ್ಯಪ್ರದೇಶ. ಈ ಮಧ್ಯಪ್ರದೇಶದಲ್ಲಿ ವಂದೇ ಮಾತರಂ ಗೀತೆಯ 6 ಚರಣಗಳನ್ನ
ಎದ್ದು ನಿಂತು ಹಾಡುವ ಮೂಲಕ ಬಜೆಟ್ ಅಧಿವೇಶನವನ್ನ ಆರಂಭನೆಯನ್ನ ಮಾಡಲಾಯಿತು. ಆ ಮೂಲಕ ಸದನದಲ್ಲಿ ಪೂರ್ಣ ಒಂದೇ ಮಾತರಂ ಆಡಿದ ಮೊದಲ ರಾಜ್ಯವಾಗಿ ಈ ಮಧ್ಯಪ್ರದೇಶ ಹೆಸರನ್ನ ಪಡೆದುಕೊಂಡಿದೆ. ಇನ್ನ ಇಷ್ಟು ವಿದ್ಯಾರ್ಥಿಗಳೇ 17 ತಾರೀಕಿಗೆ ಸಂಬಂಧಪಟ್ಟಂತಹ ಪರೀಕ್ಷೆಗೆ ಬರಬಹುದಂತ ಪ್ರಚಲಿತ ಘಟನೆಗಳನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಲಾಗಿದೆ. ಮುಂದಿನ ತರಗತಿಯಲ್ಲಿ ಈ ಒಂದು ಭಾಗವನ್ನ ಮುಂದುವರಿಸುವಂತ ಕೆಲಸವನ್ನ ಮಾಡಲಾಗ್ತದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.